ನಮ್ಮ ಕಾಲದ ಖೋಖೋ ಆಟವನ್ನು ನಾವು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಆಗ ಈಗಿನಂತೆ ಯಾವುದೇ ರೀತಿಯ ಒಂದು ರೆಕಾರ್ಡ್ ಮಾಡುವ ಕ್ಯಾಮ್ರಾಗಳಾಗಲಿ ವಿಡಿಯೋ ಕ್ಯಾಮ್ರಾ ಆಗಲಿ ಇರಲಿಲ್ಲ. 1962, 63 ಅಥವಾ 64 ಅಂತ ಕಾಣಿಸುತ್ತೆ. ಒಂದು ರಾಜ್ಯ ಮಟ್ಟದ ಒಂದು ಖೋಖೋ ಪಂದ್ಯಾವಳಿ ಏರ್ಪಾಡಾಗಿತ್ತು. ನಾನು ವೀಕ್ಷಕನಾಗಿ ಆ ಒಂದು ಸಂದರ್ಭದಲ್ಲೇ ಭಾಗವಹಿಸಿದ್ದೆ. ಆ ಒಂದು ಪಂದ್ಯ ನೋಡಿದಾಗ ಅದು ಎಷ್ಟು ರೋಚಕವಾಗಿತ್ತು ಅಂತಂದ್ರೆ, ನಾವು ಕ್ರಿಕೆಟ್ ಅಲ್ಲಿ ಟೈ ಆಗೋದನ್ನು ನೋಡಿದ್ದೀವಿ, ಡ್ರಾ ಆಗೋದನ್ನು ನೋಡಿದ್ದೇವೆ. ಆದ್ರೆ ಖೋಖೋ ಆಟದಲ್ಲಿ ಟೈ ಆಗಿ ಡ್ರಾ ಆಗಿ 2 ದಿವಸ ಪಂದ್ಯ ಮುಂದೂಡಲ್ಪಟ್ಟು 2 ದಿವಸ 2ನೇ ದಿವಸನೂ ಆ ಒಂದು ಅಂಕ ಸರಿಸಮನಾಗಿ ಪಂದ್ಯ ತೀರ್ಮಾನ ಆಗದೆ ಉಳಿದಂಥದ್ದು ನೋಡೋದು. ಖೋಖೋ ಆಟದಲ್ಲಿ ಆ ರೀತಿ ಇವತ್ತವರೆಗೂ ನಾನು ಖೋಖೋ ಆಟವನ್ನು ಆಡಕ್ಕೆ ಶುರು ಮಾಡಿ ಸುಮಾರು 60 ವರ್ಷಗಳಾಯಿತು. 60 ವರ್ಷದ ಇತಿಹಾಸದಲ್ಲಿ ನೋಡೇ ಇಲ್ಲ ಅಂತ ಹೇಳ್ಬೋದು. 1975ನೇ ಇಸ್ವಿ ತನಕ ಕರ್ನಾಟಕ ರಾಜ್ಯವನ್ನು 12 ಬಾರಿ ಪ್ರತಿನಿಧಿಸಿ 12 ಬಾರಿಯೂ ಉತ್ತಮವಾದಂಥ ತಂಡ ಎನ್ನುವ ಪ್ರಶಸ್ತಿಗೆ ನಾವು ಭಾಜನರಾದೆವು. ನಾನು ಪ್ರಕಾಶ್ ಅಂತ ಖೋಖೋ ಆಟದಲ್ಲಿ 1970ನೇ ಇಸ್ವಿನಲ್ಲಿ ಅಂದರೆ ಸುಮಾರು 50 ವರ್ಷಗಳ ಹಿಂದೆ ರಾಷ್ಟ್ರೀಯ ಪ್ರಶಸ್ತಿಯಾದಂಥ ಏಕಲವ್ಯ ಪ್ರಶಸ್ತಿಯನ್ನು ಪಡೆದಂಥವನು. ನಿಮಗೆಲ್ಲ ಅನ್ನಿಸ್ಬೋದು ಖೋಖೋ ಆಟ ಅಂದರೆ ಏನು, ಯಾವುದು ಇದಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಏನು ಪಡೆದಿದ್ದಾರೆ ಇವರು ಅಂತ. ನಿಜವಾಗಿಯೂ ಅದನ್ನು ಖೋಖೋ ಆಟವನ್ನು ಆಡಿದವ್ರಿಗೆ ಮತ್ತು ಖೋಖೋ ಆಟವನ್ನು ಆಗಿನ ಕಾಲದಲ್ಲಿ ನೋಡಿದಂಥ ಜನಕ್ಕೆ ಅದರ ಮಹತ್ವ ಏನು ಎಂಬುದು ಅವ್ರಿಗೆ ಗೊತ್ತು. ಆಗಿನ ಕಾಲದಲ್ಲಿ ಸಾವಿರಾರು ಜನ ಈ ಆಟವನ್ನು ನೋಡಿ ಬಹಳ ಸಂತೋಷಪಟ್ಟಿದ್ದಾರೆ, ಬಹಳ ಖುಷಿ ಪಟ್ಟಿದ್ದಾರೆ, ಬಹಳ ಮನೋರಂಜನೆ ಪಡೆದಿದ್ದಾರೆ. ನಮ್ಮ ಕಾಲದ ಖೋಖೋ ಆಟವನ್ನು ನಾವು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಆಗ ಈಗಿನಂತೆ ಯಾವುದೇ ರೀತಿಯ ಒಂದು ರೆಕಾರ್ಡ್ ಮಾಡುವ ಕ್ಯಾಮ್ರಾಗಳಾಗಲಿ ವಿಡಿಯೋ ಕ್ಯಾಮ್ರಾ ಆಗಲಿ ಇರಲಿಲ್ಲ. ಇದನ್ನು ಖುದ್ದಾಗಿ ನೋಡಿದವ್ರಿಗೆ ಈ ಆಟದ ಮಜಾ, ಈ ಆಟದ ಸಂತೋಷ, ಈ ಆಟದ ಮನೋರಂಜನೆ ಗೊತ್ತು. ನನಗೆ ಖೋಖೋ ಆಟ ಯಾವ ರೀತಿ ಆಡಬೇಕು ಅನ್ನಿಸ್ತು, ಯಾವ ರೀತಿ ಈ ಆಟದ ಕಡೆಗೆ ಹೆಚ್ಚು ನನ್ನ ಮನಸ್ಸು ಹೋಯಿತು ಅಂತ ಹೇಳಬೇಕಾದ್ರೆ, ನಾವು ಸಣ್ಣದಾಗಿ 6-7 ವರ್ಷಗಳಲ್ಲೇ ಬೆಳೀತಾ ವಿದ್ಯಾಭ್ಯಾಸದ ಕಡೆಗೆ ಜಾಸ್ತಿ ಒಲವು ತೋರಿಸ್ದೆ ಕ್ರೀಡೆಗಳ ಕಡೆಗೆ ನಮಗೆ ಹೆಚ್ಚು ಒಲವು ಪ್ರಾರಂಭ ಆಯಿತು. ನಾವು ಸಣ್ಣದಾಗಿ ಬೀದಿನಲ್ಲಿ ಕ್ರಿಕೆಟ್ ಆಡೋದು, ಚಿನ್ನಿ ದಾಂಡು ಆಡೋದು, ಬುಗುರಿ ಆಡೋದು, ಗೋಲಿ ಆಡೋದು ಇದನ್ನು ಪ್ರಾರಂಭ ಮಾಡಿ ಶಾಲೆ ಹಂತಕ್ಕೆ ಹೋದಾಗ ಶಾಲೆನಲ್ಲೂ ಸಹ ಶಾಲೆನಲ್ಲೇ ಇದ್ದಂಥ ಸಣ್ಣ ಕ್ರೀಡೆಗಳಾದಂಥ ಕುಂಟಾಟ ಇರ್ಬೋದು, ಕಬಡ್ಡಿ ಆಟ ಇರ್ಬೋದು, ಕುಸ್ತಿ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಈ ಎಲ್ಲ ಆಟಗಳನ್ನು ನಾವು ಆಡೋಕ್ಕೆ ಪ್ರಾರಂಭ ಮಾಡಿದ್ವು. ಅದೇನು ವ್ಯತ್ಯಾಸ ಆಯಿತು ಅಥವಾ ನನ್ನಲ್ಲಿ ಏನು ಕಂಡುಕೊಂಡ್ರೂ ಗೊತ್ತಿಲ್ಲ. ನಾನು ಆಡುವಾಗ ಎಲ್ಲರೂ ಅವರ ತಂಡಕ್ಕೆ ನನ್ನನ್ನು ಆಯ್ಕೆ ಮಾಡ್ತಾಯಿದ್ರು. ಪ್ರತಿಯೊಬ್ಬರು ಅವರವರ ತಂಡದಲ್ಲಿ ನಾನೇ ಇರಬೇಕು ಅನ್ನೋ ಒಂದು ವಿಶ್ವಾಸ ವ್ಯಕ್ತಪಡಿಸ್ತಾಯಿದ್ರು. ನಾನಿನ್ನೂ ತುಂಬ ಸಣ್ಣವನಾಗ 7-8 ವರ್ಷ ಆದಾಗ ನಮಗೆ ಯಾವ ಜಾತಿ, ಮತ, ಪಂಥ, ಹಣ, ಕಾಸು ಯಾವುದೇ ಒಂದು ಇದ್ರ ಬಗ್ಗೆ ಗಮನ ಇರ್ತಾ ಇರಲಿಲ್ಲ. ನಾವು ಆಟದ ಫೀಲ್ಡಲ್ಲಿದ್ದಾಗ ಆಟದ ಕಡೆಗೆ ಹೆಚ್ಚು ಗಮನ, ಓದೋ ಜಾಗದಲ್ಲಿ ಹೋದಾಗ ಓದಬೇಕು ಅನ್ನೋ ಮನಸ್ಸು. ಇಷ್ಟು ಬಿಟ್ಟರೆ ಬೇರೆ ಯಾವುದೇ ಒಂದು ಕಾರ್ಯಗಳಾಗಲಿ ಬೇರೆ ಯಾವುದೇ ವಿಚಾರಗಳಾಗಲಿ ಮನಸ್ಸಿಗೆ ಬರ್ತಾ ಇರಲಿಲ್ಲ. ಒಂದೇ ಥರವಾದಂಥ ಮನಸ್ಸು, ನಾವು ಆಟದಲ್ಲಿ ಗೆಲ್ಲಬೇಕು ಅಂದರೆ ಉತ್ತಮವಾಗಿ ಇರೋದ್ರಲ್ಲೇ ಉತ್ತಮವಾಗಿ ಆಡಿ ನಾವು ಜಯಗಳಿಸಬೇಕು ಅನ್ನೋದು ಸಣ್ಣ ವಯಸ್ಸಿಂದ ಬಂದಂಥದ್ದು. ಅದನ್ನೇ ನಾವು ಇವತ್ತು ಹೇಳ್ಬೋದು ಸ್ಪೋರ್ಟ್ಸ್ಮನ್ಶಿಪ್ ಅನ್ನೋದು ಇರ್ಬೋದು. ಹೋರಾಟ ಮಾಡಿ ಜಯಗಳಿಸಬೇಕು. ನಾವು ಒಂದು ನಾಣ್ಣುಡಿ ಕೇಳಿದ್ದೀವಿ, ನಾವು ಗೆಲ್ಲೋಕ್ಕಿಂತ ಆಟದಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಆದರೆ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ವಿಚಾರನ ಹೇಳ್ತೇನೆ. ನಾವು ಭಾಗವಹಿಸೋದಂತೂ ಸತ್ಯ, ಹೋರಾಟ ಮಾಡಿ ಕಷ್ಟಪಟ್ಟು ಜಯಗಳಿಸಬೇಕು. ಆಗ ಮಾತ್ರ ನಾವು ಸ್ಪೋರ್ಟ್ಸಲ್ಲಿ ಭಾಗವಹಿಸೋದಕ್ಕೆ ಸಾರ್ಥಕ ಆಗುತ್ತೆ. ನಾವು ಜಯ ನಮ್ಮದೇ ಆಗಬೇಕು ಅಂತೇನಿಲ್ಲ, ಹೋರಾಟ ಮಾಡಿ ಕಷ್ಟಪಟ್ಟು ಬಹಳ ಒಂದು ಕೆಚ್ಚಿನಿಂದ ಬಹಳ ಒಂದು ಮೆಚ್ಚಿನಿಂದ ನಾವು ಗೆಲ್ಲಿಸ್ಬೇಕು ಅನ್ನೋದೇ ನನ್ನ ಆಸೆ ಮತ್ತು ಒಂದು ವಿಷಯ ಆಗಿದೆ. ಇದನ್ನು ನಾನು ಸಣ್ಣ ವಯಸ್ಸಿಂದ ಬೆಳೆಸ್ಕೊಂಡ್ಬಂದೆ. ಶಾಲೆಯಲ್ಲಿ ಹೇಳಿದಾಗೆ ನಾನು ಮೈಸೂರಿನ ಲಕ್ಷ್ಮೀಪುರದಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ ಓದಂಥವ್ರು. ನಾನು ಮೊದಲೇ ಹೇಳ್ದಂಗೆ 30 ಜನ ಇದ್ದಂಥ ಕುಟುಂಬ. 10 ಜನಕ್ಕೂ ನಮ್ಮಲ್ಲಿ ಎಲ್ಲ ರೀತಿ ವ್ಯವಸ್ಥೆ, ಒಳ್ಳೆ ಶಾಲೆಗೆ ಸೇರಿಸ್ಬೇಕು ಅನ್ನೋ ಒಂದು ಹಣಕಾಸಿನ ವ್ಯವಸ್ಥೆನೂ ನಮ್ಮಲ್ಲಿ ಅಷ್ಟಾಗಿರಲಿಲ್ಲ. ಅಂದರೆ ಊಟ ತಿಂಡಿಗೆ ಏನು ತೊಂದರೆ ಇಲ್ಲದೇ ಆವತ್ತಿನ ಊಟಕ್ಕೆ ಆವತ್ತಿನ ವಿದ್ಯಾಭ್ಯಾಸಕ್ಕೆ ಏನು ಬೇಕೋ ಅದು ನಮಗೆ ದೊರಕ್ತಾ ಇತ್ತು. ಅದಕ್ಕೆ ನಾವು ಸಂತೋಷ ಪಡಬೇಕಾಗತ್ತೆ ಈ ವಿಚಾರದಲ್ಲಿ.
ನಮಗೆ ಅಷ್ಟು ಇತ್ತೇ ಹೊರತು ನಾವು ಇಲ್ಲೇ ಇರಬೇಕು, ಅಲ್ಲೇ ಆಟ ಆಡಬೇಕು ಅನ್ನೋದೇನಿಲ್ಲ. ನಾವು ಇದ್ದಂಥ ಶಾಲೆಯಲ್ಲೇ ಅಲ್ಲಿ ಏನು ಆಟಗಳಿತ್ತು ಅದರಲ್ಲೇ ಹೆಚ್ಚಾಗಿ ಭಾಗವಹಿಸಿ ಉತ್ತಮವಾದಂಥ ಒಬ್ಬ ಕ್ರೀಡಾಪಟು ಅನ್ನಿಸ್ಕೋಬೇಕು ಅನ್ನೋದೇ ನಮ್ಮ ಮನಸ್ಸಲ್ಲಿ ಬಂದು ಅದೇ ರೀತಿ ಮುಂದುವರಿತಾ ಬಂತು. ಶಾಲಾ ದಿನಗಳ ನಂತರ ನಾನು ಹೈಸ್ಕೂಲ್ಗೆ ಹಾರ್ಡ್ವಿಕ್ ಶಾಲೆಗೆ ಬಂದೆ. ಹಾರ್ಡ್ವಿಕ್ ಶಾಲೆ ನಮ್ಮ ನಗರದಲ್ಲೇ ಬಹಳ ಉತ್ತಮವಾದಂಥ, ಓದಿಗೆ ಉತ್ತಮವಾದಂಥ ಮತ್ತು ಆಟಕ್ಕೂ ಸಹ ಉತ್ತಮವಾದಂಥ ಎರಡೂ ವಿಭಾಗದಲ್ಲೂ ತುಂಬ ಹೆಸರು ಮಾಡಿದಂಥ ಶಾಲೆ ಆಗಿತ್ತು. ನಾನು ಶಾಲೆಗೆ ಸೇರೋ ಅಷ್ಟೊತ್ತಿಗಾಗಲೇ ನಮ್ಮ ಶಾಲೆಯ 100ನೇ ವರ್ಷದ ವಾರ್ಷಿಕೋತ್ಸವವನ್ನು ನಡೆದೋಗಿತ್ತು. ಅಂದರೆ ತುಂಬ ಹಳೆಯದಾದಂಥ ಶಾಲೆ. ಆ ಶಾಲೆಗೆ ರಾಜ್ಯದ ನಾನಾ ವಿಭಾಗದಿಂದ, ನಾನಾ ಭಾಗದಿಂದ ಓದೋಕ್ಕೋಸ್ಕರ ಬಂದು ಸೇರ್ಕೋತಾಯಿದ್ರು. ತುಂಬ ಕ್ರೀಡಾಪಟುಗಳು ಸಹ ಹೊರಗಡೆಯಿಂದ ಬರ್ತಾಯಿದ್ರು. ನಾನು ಸಹ ಅವ್ರ ಜೊತೆ ಸೇರಿ ಉತ್ತಮವಾದಂಥ ಕ್ರೀಡೆಗಳನ್ನು ಪ್ರಾರಂಭ ಮಾಡಿದೆ. ಆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ನಾನು ಫುಟ್ಬಾಲ್ ಒಂದು ಆಟ ಬಿಟ್ಟು ಬಾಕಿ ಎಲ್ಲ ಶಾಲೆಯ ಎಲ್ಲ ಹಾಕಿ, ಕಬಡ್ಡಿ, ಖೋಖೋ, ವಾಲಿಬಾಲ್ ಈ ತಂಡಗಳ ಎಲ್ಲ ತಂಡದ ಸದಸ್ಯನೂ ಆಗಿದ್ದೆ. ಎಲ್ಲ ತಂಡದಲ್ಲೂ ನಮಗೆ 1ರಿಂದ 11 ಜನದಲ್ಲಿ ಆಡುವಂಥ ಒಂದು ಅವಕಾಶ ಸಿಗ್ತಾಯಿತ್ತು. ಅದೇನೋ ಗೊತ್ತಿಲ್ಲ, ನನ್ನ ಬಾಡಿಯ, ನನ್ನ ದೇಹದ ಆಕಾರ ಯಾವುದೇ ಆಟಕ್ಕೆ ಸೂಕ್ತವಾಗಿ ಇರಲಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಯಾಕೆಂದರೆ ನನ್ನ ಕಾಲುಗಳು ತಮಗೆ ಗೊತ್ತಿರ್ಬೋದು, ಎರಡೂ ಮಂಡಿಗಳು ಸೇರ್ಕೊಳ್ತಾಯಿತ್ತು, ಕೂಡ್ಕೊಂಡಿರ್ತಾಯಿತ್ತು. ಓಡುವಾಗ ಒಂದು ಮಂಡಿಗೆ ಒಂದು ಡಿಕ್ಕಿಯಾಗಿ ಬಿದ್ದೋಗುವಂತಹ ಒಂದು ಅವಕಾಶ ಜಾಸ್ತಿ ಇರ್ತಾಯಿತ್ತು. 2-3 ಸಲ ನನಗಿದು ಈ ರೀತಿಯ ಒಂದು ಅನುಭವನೂ ಆಗಿತ್ತು. ಆದರೆ ಏನು ಆಟಕ್ಕೆ ಅವಕಾಶ ಇತ್ತು, ಆ ಆಟದ ಅವಕಾಶನ ಹೆಚ್ಚಾಗಿ ಉಪಯೋಗಿಸ್ಕೊಂಡು ಸಿಕ್ಕಿದಂಥ ಒಂದು ಸಣ್ಣ ಸಮಯದಲ್ಲೇ ನಾನು ಉತ್ತಮವಾದಂಥ ಆಟವನ್ನು ಪ್ರದರ್ಶಿಸಿ ಎಲ್ಲ ಒಂದು ಆಟಗಾರರ ಮೆಚ್ಚುಗೆಯನ್ನು ಗಳಿಸ್ತಾ ಇದ್ದೆ. ಶಾಲೆಯ ಎಲ್ಲ ಅಧ್ಯಾಪಕ ವರ್ಗದ ಎಲ್ಲರಿಗೂ ಅಚ್ಚುಮೆಚ್ಚಿನ ಒಬ್ಬ ಕ್ರೀಡಾಪಟುವಾಗಿ ನಾನು ಬೆಳ್ಕೊಂಡ್ಬಂದೆ. ನಮ್ಮ ಶಾಲೆಯಲ್ಲಿ ಈ ಮೈಕೇಲನ್ನ ಅನ್ನೋ ಒಬ್ಬ ಮಹಾನ್ ಕ್ರೀಡಾಪಟು ಫಿಸಿಕ್ಸ್ ಟೀಚರಾಗಿ ನಮ್ಮ ಶಾಲೆಯಲ್ಲಿದ್ದರು. ಅವರು ನಮ್ಮ ಜೊತೆ ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡೋದಿರಲಿ, ಮ್ಯಾಚ್ಗಳಲ್ಲೂ ಭಾಗವಹಿಸಿ ನಮ್ಮ ಎಲ್ಲ ಆಟಗಾರರಿಗೂ ಹುರಿದುಂಬಿಸಿ ತುಂಬ ಉತ್ತಮವಾದಂಥ ಆಟ ಆಡಲು ಸಹಕಾರ ಕೊಡ್ತಾಯಿದ್ರು. ಆಗಿನ ಕಾಲದಲ್ಲಿ BT ರಾಮಯ್ಯ ಶೀಲ್ಡ್ ಅಂತ ಕ್ರಿಕೆಟಲ್ಲಿ ನಡೀತಾಯಿತ್ತು. ನಾನು ಶಾಲೆ ಕ್ರಿಕೆಟ್ ತಂಡದ ವಿಕೆಟ್ ಕೀಪರ್ ಆಗಿದ್ದೆ. ಆ ತಂಡದಲ್ಲಿ ಮೈಕೇಲ್ ಅವರು ಸಹ ನಮ್ಮ ಜೊತೆ ಆಟ ಆಡಿ ನಾವು ಒಂದು ಮಟ್ಟದಲ್ಲಿ ರಾಜ್ಯದ ಒಂದು ಕ್ವಾರ್ಟರ್ ಫೈನಲ್ಸ್ ಮಟ್ಟಕ್ಕೂ ತಲುಪಿದ್ವು. ನಮ್ಮ ತಂಡ ಅಷ್ಟೊಂದು ಉತ್ತಮವಾಗಿತ್ತು, ತುಂಬ ಚೆನ್ನಾಗಿತ್ತು. ಅವರ ಒಂದು ಸಹಕಾರದಿಂದ ನಾವು ಉತ್ತಮವಾದಂಥ ಆಟವನ್ನು ಆಡಿದ್ವು. ಪ್ರೌಢಶಾಲೆ ಮುಗಿಸಿದ ನಂತರ ನನ್ನ ಒಂದು ವಿದ್ಯಾಭ್ಯಾಸದಲ್ಲಿ ಸಣ್ಣ ವ್ಯತ್ಯಾಸ ಆಗಿ ನಾನು ಕೇವಲ ಒಂದು ಸಬ್ಜೆಕ್ಟಲ್ಲಿ ಫೇಲಾಗಿ ನಾನು 1 ವರ್ಷ ಮನೆಯಲ್ಲೇ ಉಳಿಬೇಕಾಗಿ ಬಂತು. ಆ ಸಂದರ್ಭದಲ್ಲಿ 1 ವರ್ಷ ಕಾಲ ಕಳೆಯೋದು ಯಾವ ರೀತಿ, 3 ತಿಂಗಳಿಗೆ ಒಂದು ಎಕ್ಸಾಮ್ ಬರುತ್ತೆ, 3 ತಿಂಗಳಲ್ಲಿ ನಾನು ಪಾಸಾಗ್ತೀನಿ ಅನ್ನೋ ಗ್ಯಾರಂಟಿ ಇತ್ತು. ಕೇವಲ ಒಂದು 2-3 ಅಂಕದಲ್ಲಿ ನಾನು ಕಡಿಮೆ ಗಳಿಸಿ ನಾನು ಫೇಲ್ ಆಗಬೇಕಾಗಿತ್ತು. ಆದರೆ 1 ವರ್ಷ ಕಾಲ ಕಳೆಯೋದು ಯಾವ ರೀತಿ, ನನಗೆ ಮನೆಯಲ್ಲಿ ಸಹಾಯ ಮಾಡ್ತಾ ಇದ್ದಂಥ ನಮ್ಮ ಅಜ್ಜಿಯು ಸಹ ಕಾಲಾದಿದ್ರಾದರು. ಆ ಸಂದರ್ಭದಲ್ಲಿ ನಮಗೆ ಇನ್ನೂ ಹೇಳೋರು ಕೇಳೋರು ಯಾರೂ ಇಲ್ಲದಂಗೆ ಆಗೋಯ್ತು. ಆ ಸಂದರ್ಭದಲ್ಲಿ ನಾನು ರಸ್ತೆಗೆ ಬಂದಂತೆ ಆಗಿತ್ತು. ಏನಾದರೂ ಮಾಡಿ ನಾನು ಯಾವುದಾದ್ರೂ ಒಂದು ಆಟವನ್ನು ಆಡಬೇಕು, ಆ ಆಟದಲ್ಲಿ ಒಳ್ಳೆಯ ಹೆಸರು ಪಡಿಬೇಕು ಅನ್ನೋ ಒಂದು ಕೆಚ್ಚೆದೆ ನನ್ನ ಮನಸ್ಸಲ್ಲಿ ಬಂತು. ಆದರೆ ಏನು ಮಾಡೋದು, ಎಲ್ಲಿಗೆ ಹೋಗೋದು? ನಾನು ಶಾಲೆಯಲ್ಲಿದ್ದರೆ ಶಾಲೆ ತಂಡಕ್ಕೆ ಆಡ್ಬೋದು. ಯಾವುದೇ ಒಂದು ನಮ್ಮಂಥ ಒಂದು 14-15 ವರ್ಷದ ಹುಡುಗನ್ನ ಯಾವುದಾದ್ರು ಒಂದು ತಂಡದಲ್ಲಿ ಸೇರಿಸ್ಕೊಂಡು ಆಡಿಸುವಂಥ ಒಬ್ಬ ಕ್ರೀಡಾ ಮನೋಭಾವ ಯಾವ ತಂಡ ನಮ್ಗೆ ಕಾಣಿಸ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಸರಿಯಾಗಿ ಪ್ರತಿ ವರ್ಷ ಸುಬ್ರಾಯನಕೆರೆ ಮೈದಾನದಲ್ಲಿ 1962, 63 ಅಥವಾ 64 ಅಂತ ಕಾಣಿಸುತ್ತೆ, ಒಂದು ರಾಜ್ಯ ಮಟ್ಟದ ಒಂದು ಖೋಖೋ ಪಂದ್ಯಾವಳಿ ಏರ್ಪಾಡಾಗಿತ್ತು. ನಾನು ವೀಕ್ಷಕನಾಗಿ ಆ ಒಂದು ಸಂದರ್ಭದಲ್ಲೇ ಭಾಗವಹಿಸಿದ್ದೆ. ಆ ಒಂದು ಪಂದ್ಯ ನೋಡಿದಾಗ ಅದು ಎಷ್ಟು ರೋಚಕವಾಗಿತ್ತು ಅಂತಂದರೆ, ನಾವು ಕ್ರಿಕೆಟಲ್ಲಿ ಟೈ ಆಗೋದನ್ನು ನೋಡಿದ್ದೀವಿ, ಡ್ರಾ ಆಗೋದನ್ನು ನೋಡಿದ್ದೇವೆ. ಆದರೆ ಖೋಖೋ ಆಟದಲ್ಲಿ ಟೈ ಆಗಿ ಡ್ರಾ ಆಗಿ 2 ದಿವಸ ಪಂದ್ಯ ಮುಂದೂಡಲ್ಪಟ್ಟು 2ನೇ ದಿವಸನೂ ಆ ಒಂದು ಅಂಕ ಸರಿಸಮನಾಗಿ ಪಂದ್ಯ
ತೀರ್ಮಾನ ಆಗದೆ ಉಳಿದಂಥದ್ದು ನೋಡೋದು. ಖೋಖೋ ಆಟದಲ್ಲಿ ಆ ರೀತಿ ಇವತ್ತವರೆಗೂ ನಾನು ಖೋಖೋ ಆಟವನ್ನು ಆಡೋಕ್ಕೆ ಶುರು ಮಾಡಿ ಸುಮಾರು 60 ವರ್ಷಗಳಾಯಿತು. 60 ವರ್ಷದ ಇತಿಹಾಸದಲ್ಲಿ ನೋಡೇ ಇಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ಉತ್ತಮವಾದಂಥ ಒಂದು ಪಂದ್ಯವನ್ನು ನಾನು ಆವತ್ತು ನೋಡಿದ್ದೆ. ಆ ಪಂದ್ಯವನ್ನು ನೋಡಿದಾಗ ನಾನು ಯಾಕೆ ಒಬ್ಬ ಖೋಖೋ ಆಟಗಾರ ಆಗಬಾರ್ದು, ನಾನು ಸಹ ಖೋಖೋ ಆಟ ಆಡಿದ್ರೆ ತುಂಬ ಒಳ್ಳೆ ಆಟವನ್ನು ಆಡ್ಬೋದು ಅನ್ನೋ ಒಂದು ಮನಸ್ಸು ನನಗೆ ಅವತ್ತು ಉಂಟಾಯಿತು. ಆದರೆ ಆ ಪಂದ್ಯವನ್ನೇನೋ ನಾನು ನೋಡಿದೆ. ಪಂದ್ಯ ಮುಗಿದು 2-3 ದಿವಸಗಳ ನಂತರ ನಾನು ಆ ಒಂದು ಮೈದಾನಕ್ಕೆ ಹೋದಾಗ ಯಾವ ಖೋಖೋ ಆಟಗಾರರು ಅಲ್ಲಿಗೆ ಸುಳಿಲಿಲ್ಲ, ಯಾರೂ ಬರಲಿಲ್ಲ. ವಾರ ಆಯಿತು, 8 ದಿವಸ ಆಯಿತು, 10 ದಿವಸ ಆಯಿತು. ಪ್ರತಿ ದಿವಸ ಮಧ್ಯಾಹ್ನ ನಾನು 4 ಗಂಟೆ ಆಯಿತು ಅಂದರೆ ಖೋಖೋ ಫೀಲ್ಡ್ಗೆ ಹೋಗಿ ಕಾಯ್ತಾ ಕೂತ್ಕೋತಾ ಇದ್ದೆ. ಯಾರೊಬ್ಬ ಆಟಗಾರರು ಅಲ್ಲಿಗೆ ಬರಲಿಲ್ಲ. ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆ ಒಂದು ಸಂದರ್ಭದಲ್ಲಿ ನನಗೆ ಗೊತ್ತಾಗಿದ್ದು ಖೋಖೋ ಆಟ ಆಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಅದು ಮುಂದಿನ ವಿದ್ಯಾಭ್ಯಾಸಕ್ಕೂ ಅಷ್ಟು ಅನುಕೂಲ ಆಗಲ್ಲ, ಮತ್ತು ಮುಂದಿನ ಜೀವನ ನಡೆಸಬೇಕಾದ್ರೆ ಹಣಕಾಸಿನ ವ್ಯವಸ್ಥೆ, ಹಣಕಾಸಿನ ಪರಿಸ್ಥಿತಿನೂ ಅದರಿಂದ ಉತ್ತಮ ಆಗಲ್ಲ. ಬರೀ ಕಷ್ಟಪಡಬೇಕು. ಕಷ್ಟಪಡೋದು ಒಂದು ಬಿಟ್ಟರೆ ಇದರಲ್ಲಿ 4 ಜನ ಆಟ ನೋಡಿ ಚಪ್ಪಾಳೆ ತಟ್ಬೋದೇ ಹೊರತು ಆ ಆಟದಿಂದ ಏನೂ ಉಪಯೋಗ ಇಲ್ಲ ಎನ್ನುವ ಒಂದು ಮಾತುಗಳು ಆಟಗಾರರಿಂದ ಕೇಳಿಬಂತು. ಅದಲ್ಲದೆ ಇದ್ದಂಥ ಏನು ಸೀನಿಯರ್ ಆಟಗಾರರು ಎಲ್ಲ ಖೋಖೋ ಆಟವನ್ನು ಬಿಟ್ಟು ಅವರವರ ವಿದ್ಯಾಭ್ಯಾಸದ ಕಡೆ ಗಮನ ಕೊಡೋಕ್ಕೋಸ್ಕರ ಹೊರಟೋಗಿದ್ದರು. ಆದರೆ ನನಗೆ ಮನಸ್ಸು ಒಪ್ಪಲಿಲ್ಲ, ಖೋಖೋ ಫೀಲ್ಡಿಂದ ಆಚೆ ಹೋಗೋಕ್ಕೆ ಒಪ್ಪಲಿಲ್ಲ. ಪ್ರತಿ ದಿವಸದಂತೆ ನಾನು ಆ ಒಂದು ಮೈದಾನಕ್ಕೆ ಪ್ರತಿದಿನ ಹೋಗೋಕ್ಕೆ ಶುರು ಮಾಡಿದೆ. 1 ತಿಂಗಳ ಕಾಲ ಸತತವಾಗಿ ಹೋಗಿ ಕಡೆಗೆ ನಾನೇ ಆಟ ಆಡೋಕ್ಕೆ ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿ ಶರ್ಟನ್ನು ಬಿಚ್ಚಿ ನಿಕ್ಕರು ಬನಿಯಲ್ಲಿ ಒಬ್ಬನೇ ಆಟ ಆಡೋಕ್ಕೆ ಶುರು ಮಾಡಿದೆ. ನಾನು ಏನು ಆಟ ನೋಡಿದ್ದೆ ಆ ಒಂದು ಪಂದ್ಯಾವಳಿನಲ್ಲಿ ಅವ್ರು ಯಾವ ರೀತಿ ಆಡಿದ್ರು ಆ ರೀತಿ ಒಬ್ಬನೇ ಈ ಕಂಬದಿಂದ ಆ ಕಂಬಕ್ಕೆ, ಆ ಕಂಬದಿಂದ ಈ ಕಂಬಕ್ಕೆ, ಆ ತುದಿಯಿಂದ ಈ ತುದಿಗೆ, ಈ ತುದಿಯಿಂದ ಆ ತುದಿಗೆ ಸುತ್ತಾಡಿ ಬಳಸಾಡಿ ಕಂಬ ಸುತ್ತಿ ಕೆಳಗೆ ಬಿದ್ದು ಎಲ್ಲ ರೀತಿ ಪ್ರಯತ್ನವನ್ನು ಪಟ್ಟೆ. ಇದು ಒಂದು ಎಕ್ಸರ್ಸೈಸ್ ಸುಮಾರು ಒಂದು 6-7 ದಿವಸಗಳ ಕಾಲ ನಡೀತು. ಆದರೆ ಮನಸ್ಸಿಗೆ ನೆಮ್ಮದಿ ಸಿಕ್ಕಲಿಲ್ಲ. ನಾನು ಉತ್ತಮವಾದಂಥ ಆಟಗಾರ ಆಗಬೇಕಾದ್ರೆ ನನಗೆ ಯಾರಾದರೂ ಒಬ್ಬರು ಗುರು ಬೇಕು ಅನ್ನೋ ವಿಚಾರ, ಖೋಖೋ ಆಟವನ್ನು ಯಾರಾದರೂ ಒಬ್ಬರು ಹೇಳ್ಕೊಡ್ಬೇಕು ಅನ್ನೋ ಮನಸ್ಸು ನನ್ನ ಮನಸ್ಸಿಗೆ ಬಂತು. ಆದರೂ ಸಹ ತಮಗೆಲ್ಲ ಗೊತ್ತಿರ್ಬೋದು, ಪುರಾಣದ ಕಥೆಗಳು ನಾವು ನೋಡಿದ್ದೀವಿ. ಏಕಲವ್ಯ ಆ ರೀತಿ ಮಾಡ್ದ, ಈ ರೀತಿ ಮಾಡ್ದ ಅಂತ ನಾವು ಕೇಳಿದ್ದೀವಿ. ಸಾಕಷ್ಟು ಜನ ಭೀಮ, ಅರ್ಜುನ ಇವರಿಗೆಲ್ಲರಿಗೂ ಒಬ್ಬ ಗುರು ಇದ್ದು ಆ ಗುರು ಮಾರ್ಗದರ್ಶನದಲ್ಲಿ ಅವರು ಉತ್ತಮವಾದಂಥ ಬಿಲ್ಲು ವಿದ್ಯೆ, ಬಾಣ ಬಿಡೋದು, ಜೊತೆಗೆ ಗದೆ ಬೀಸೋದು ಎಲ್ಲನೂ ಕಲ್ತ್ಕೊಂಡಿದ್ರು. ಏಕಲವ್ಯ ಮಾತ್ರ ಗುರು ಇಲ್ಲದೇನೆ ಗುರುವನ ಒಂದು ವಿಗ್ರಹನ ಸ್ಥಾಪನೆ ಮಾಡಿ ಆ ವಿಗ್ರಹದ ಒಂದು ಮಾರ್ಗದರ್ಶನದಲ್ಲಿ ನಾನು ಬಾಣ ಬಿಡ್ತಾ ಇದ್ದೇನೆ ಅನ್ನೋ ಒಂದು ಮನಸ್ಸಿನ ಸ್ಥಿತಿ ತುಂಬಿಕೊಂಡು ಅವರ ಮಾರ್ಗದರ್ಶನ ಇಲ್ಲದೆ ಹೋದ್ರೂ ಸಹ ಮಾರ್ಗದರ್ಶನ ಪಡಿತಾ ಇದ್ದೀನಿ ಅಂತ ಅಂದ್ಬಿಟ್ಟಿದ್ದೇನೆ. ಆಟ ಅವನ ಒಂದು ವಿದ್ಯಾಭ್ಯಾಸನ ಪ್ರಾರಂಭ ಮಾಡಿದಂತ ನಾವೆಲ್ಲ ಕೇಳಿದ್ದೀವಿ. ಅದೇ ರೀತಿ ಅವನು ಬಿಲ್ಲು ಬಿಡ್ತಾ ಶಬ್ದವೇದಿ ವಿದ್ಯೆಯನ್ನು ಕಲ್ತ್ಕೊಂಡ ಅಂತ ನಾವು ತಿಳ್ಕೊಂಡಿದ್ದೀವಿ, ಓದಿದ್ದೀವಿ, ನೋಡಿದ್ದೀವಿ. ಈಗಂತೂ ಪ್ರತಿ ದಿವಸ ನಾವು ಟಿ ವಿನಲ್ಲಿ ನಾವು ರಾಮಾಯಣ ಮಹಾಭಾರತನ ನೋಡ್ತೇವೆ. ಆದರೆ ನಮಗೆ ಯಾವುದೇ ಒಂದು ಗುರು ಇಲ್ಲ, ಒಂದು ವಿಗ್ರಹನೂ ಇಲ್ಲ. ನಮ್ಮ ಕಣ್ಮುಂದೆ ಒಬ್ಬ ಗುರು ಸಿಕ್ಕಿದ್ರೆ ಆತನ ವಿಗ್ರಹನಾದ್ರು ಮಾಡ್ಕೋಬೋದಾಗಿತ್ತೇನೋ, ಆತನೂ ನಮಗೆ ಸಿಕ್ಕಲಿಲ್ಲ. ಪ್ರತಿ ದಿವಸ ಇದೇ ರೀತಿ ನಾನು ಸುಮಾರು ಒಂದು 4-5 ತಿಂಗಳ ಕಾಲ ಖೋಖೋ ಆಟನ ಒಬ್ಬನೇ ಪ್ರಾರಂಭ ಮಾಡಿದೆ. ರಸ್ತೆಯಲ್ಲಿ ಹೋಗೋ ಇದು ಸುಬ್ರಾಯಕೆರೆ ಖೋಖೋ ಮೈದಾನ ಮುಖ್ಯ ರಸ್ತೆಯ ಒಂದು ಅಂಚಿನಲ್ಲೇ ಇತ್ತು. ರಸ್ತೆಯಲ್ಲಿ ಹೋಗೋರಿಗೆ ಬಗ್ಗಿ ನೋಡಿದ್ರೆ ಬೇಕಿಲ್ಲ, ನಿಂತ್ಕೊಂಡ್ರೆ ಸಾಕು ಒಳಗಡೆ ಏನು ನಡೀತಾ ಇದೆ ಅಂತ ಕಾಣಿಸ್ತಾ ಇತ್ತು. ನಾನು ಆಟ ಆಡ್ತಾ ಇದ್ದದ್ದನ್ನು ಅವರು ನೋಡ್ತಾಯಿದ್ರು. ಪ್ರತಿಯೊಬ್ಬರು ರಸ್ತೆಯಲ್ಲಿ ಹೋಗೋರೆಲ್ಲ ನೋಡ್ತಾಯಿದ್ರು. ರಸ್ತೆಯಲ್ಲಿ ಹೋಗ್ತಾ ಇದ್ದವರು ನೋಡಿ ನಾನು ಬಟ್ಟೆ ಹಾಕ್ಕೊಂಡು ಈಚೆ ಬಂದಾಗ ನನ್ನನ್ನು ಇವನು ಯಾರೋ ಹುಚ್ಚ ಇದ್ದಾನೆ, ಹುಚ್ಚ ಖೋಖೋ ಆಡ್ತಾ ಇದ್ದಾನೆ, ಹುಚ್ಚ ಕಂಬ ಸುತ್ತಾ ಇದ್ದಾನೆ, ಈತನಿಗೇನು ಬೇರೆ ಕೆಲಸ ಇಲ್ವಾ ಅನ್ನೋ ಮಾತುಗಳು ಸಹ ಕೇಳಿಬಂತು. ನಾನೊಬ್ಬ ಹುಚ್ಚಿನ ಥರ ನೋಡೋಕ್ಕೆ ಶುರು ಮಾಡಿದರು. ಆದರೆ ಕೇವಲ 2-3 ತಿಂಗಳಲ್ಲೇ ನಮ್ಮ ಜೊತೆಯಲ್ಲೇ ಶಾಲೆಯಲ್ಲಿದ್ದಂಥ 4-5 ಜನ ಕ್ರೀಡಾಪಟುಗಳನ್ನ ಒಟ್ಟಾಗಿ ಸೇರಿಸ್ಕೊಂಡು, ಇನ್ನೊಂದು 2-3 ಶಾಲೆಯನ್ನು ಜೊತೆಗೆ ಸೇರಿಸ್ಕೊಂಡು ಅವ್ರನ್ನೂ ಕ್ರೀಡಾಪಟುಗಳನ್ನಾಗಿ ಪ್ರೋತ್ಸಾಹಿಸಿ ಹುರಿದುಂಬಿಸಿ ನನ್ನ ಜೊತೆ ಸೇರಿಸ್ಕೊಂಡು ನಾ ಖೋಖೋ ಆಟವನ್ನು ನಾನೇ ಗುರುವಾಗಿ ಪ್ರಾರಂಭ ಮಾಡಿದೆ. ಅದು 2-3 ತಿಂಗಳಲ್ಲೇ ನಾವು ಸಾಕಷ್ಟು ನುರಿತ ಕ್ರೀಡಾಪಟುಗಳಾದವು. ಆದರೂ ಸಹ ಮುಖ್ಯವಾಹಿನಿಗೆ ಬರಬೇಕಾದ್ರೆ ಒಬ್ಬರು ಮಹಾನ್ ಗುರುಗಳ ಒಂದು ಸಹವಾಸ ಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಮಗೆ ಸಿಕ್ಕಿದವರೇ ಶ್ರೀನಿವಾಸರಾವ್ ವಾಗ್ಮೋಡೆ ಅನ್ನೋರು.
ನಾನು ಖೋಖೋ ಫೀಲ್ಡಲ್ಲಿ ಒಬ್ಬನೇ ಆಡ್ತಾ ಇರೋದನ್ನು ನೋಡುವನ್ನು ಅವರು 2-3 ದಿವಸ ನೋಡಿದ್ದವರು ಒಂದು ದಿವಸ ಅವರು ಸೈಕಲ್ ನಿಲ್ಲಿಸಿ ನಿಂತ್ಕೊಂಡು ನನ್ನ ಆಡ್ತಾ ಇದ್ದದ್ದು ನೋಡಿದ್ರು ಮತ್ತು ಅವರು ಹತ್ರಕ್ಕೆ ಕರೆದ್ರು ನನ್ನನ್ನು. ಹತ್ರ ಹೋದಾಗ ಕೇಳಿದ್ರು, ಏನು ಮಾಡ್ತಾ ಇದ್ದೀಯ ನೀನು ಅಂತ ಕೇಳಿದ್ರು. ನಾನು ಖೋಖೋ ಆಡ್ತಾ ಇದ್ದೀನಿ ಅಂತ ಹೇಳಿದೆ. ಅವರು ಖೋಖೋ ಆಡ್ತಾ ಇದೆಯಾ ನೀನು ಅಂತ ಆಶ್ಚರ್ಯಪಟ್ಟರು. ಯಾಕೆ ಖೋಖೋ ಆಟ ಅಲ್ವಾ ನಾನು ಆಡ್ತಾ ಇರೋದು? ಖೋಖೋ ಆಟ ಸರಿಯಪ್ಪ, ಖೋಖೋ ಆಟ ಆಡಬೇಕಾದ್ರೆ 9 ಜನ ಆಟಗಾರರು ಬೇಕು, 3 ಜನ ಹಿಡಿಸ್ಕೊಳ್ಳೋರು ಬೇಕು, ಈ ಕಡೆ ಪಕ್ಷ 20-25 ಜನ ಒಂದು ತಂಡದಲ್ಲಿ ಬೇಕಾಗುತ್ತೆ, ಹಿಡಿಸ್ಕೊಳ್ಳೋರು ಹಿಡಿಯೋರು ಎಲ್ಲರೂ ಸೇರಿದ್ದೇನೆ. ನೀನು ಒಬ್ಬನೇ ಖೋಖೋ ಆಡಿದ್ರೆ ಖೋಖೋ ಕಲಿಯೋದು ಯಾವಾಗ, ನೀನು ಮುಗಿಸೋದು ಯಾವಾಗ ಅಂತ ಹೇಳಿದರು. ಒಂದು ಕೆಲಸ ಮಾಡು, ನಾಳೆಯಿಂದ ನಾನು ಬರ್ತೀನಿ, ನಾನು ರಾಷ್ಟ್ರದ ಒಬ್ಬ ಉತ್ತಮವಾದಂಥ ಖೋಖೋ ಆಟಗಾರ, ನಾನು ನಾಳೆ ಬರ್ತೀನಿ, ನನಗೆ ಕಡೆ ಪಕ್ಷ ಒಂದು 10-15 ಜನ ಆಟಗಾರರನ್ನ ಹುಡುಗರನ್ನ ಈ ಒಂದು ಮೈದಾನದಲ್ಲಿ ನೀನು ಸೇರಿಸಿದ್ರೆ ನಾನು ಖೋಖೋ ಆಟನ ಹೇಳ್ಕೊಡೋಕ್ಕೆ ಪ್ರಾರಂಭ ಮಾಡ್ತೀನಿ ಅಂದರು. ನನಗೆ ಭಾಳ ಸಂತೋಷ ಆಯಿತು. ಯಾರೂ ಇಲ್ಲದೆ ಖೋಖೋ ಆಟ ನಾನು ಪ್ರಾರಂಭ ಮಾಡಿ ಅವ್ರು ಹೇಳಿದಾಗೆ ನಾನು ಯಾವತ್ತೂ ಕಲಿಯೋದು ಅನ್ನೋದು ನನಗೆ ಆವಾಗ ನನ್ನ ಮನಸ್ಸಿಗೆ ಬಂತು. ನಾನು ಅವತ್ತು ಸಂಜೆಯಿಂದಾನೇ ಬೆಳಗ್ಗೆ ತನಕ ಎಲ್ಲ ಗಲ್ಲಿ ಸುತ್ತಿ ನನ್ನ ಜೊತೆ ಇದ್ದಂಥ ಎಲ್ಲ ಸಣ್ಣ ಪುಟ್ಟ ಹಿರಿಯ ಕ್ರೀಡಾಪಟುಗಳನ್ನ ಒಟ್ಟಾಗಿ ಸೇರಿಸಿ ಅವ್ರನ್ನೆಲ್ಲನೂ ನಾಳೆ ಸಂಜೆ ನಾನು ಕ್ರೀಡಾ ಮೈದಾನಕ್ಕೆ ಕರ್ಕೊಂಬಂದೆ. ಅವರು ಸಹ ಆ ಟೈಮ್ ಸರಿಯಾಗಿ ಬಂದಿದ್ದರು. ಎಲ್ಲರೂ ಪರಿಚಯ ಮಾಡಿಕೊಂಡ್ರು ಮತ್ತು ಅವ್ರ ಪರಿಚಯನೂ ಅವ್ರು ಹೇಳಿದ್ರು ನನಗೆ. ಅವರು ದೇಶದ ಲಕ್ಷಾಂತರ ಜನ ಕೆಲಸ ಮಾಡುವಂಥ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು ಮತ್ತು ಅವರು ರಾಷ್ಟ್ರದ ಉತ್ತಮವಾದಂಥ ಖೋಖೋ ಆಟಗಾರರಾಗಿದ್ದರು. ಕರ್ನಾಟಕ ರಾಜ್ಯವನ್ನು 3 ವರ್ಷ ಪ್ರತಿನಿಧಿಸಿದರು. ಜೊತೆಗೆ ಅವರು ನೋಡೋಕ್ಕೆ ನಮಗೆ ಅಷ್ಟಾಗಿ ಸ್ಪೋರ್ಟ್ಸ್ಮನ್ ಥರ ಕಾಣದೇ ಇದ್ರೂ, ಸ್ವಲ್ಪ ಸಾಕಷ್ಟು ವಯಸ್ಸಾಗಿದ್ರೂ ಅವರು ಇಂಡಿಯನ್ ರೈಲ್ವೆ ಫುಟ್ಬಾಲ್ ಗೋಲ್ ಕೀಪರ್ ಆಗಿದ್ದರು ಮತ್ತು ಇಂಡಿಯನ್ ರೈಲ್ವೆ ಅಥ್ಲೆಟ್ ಸಹ ಆಗಿದ್ದರು. ಜೊತೆಗೆ ಇಂಡಿಯನ್ ರೈಲ್ವೆ ಬಾಸ್ಕೆಟ್ಬಾಲ್ ಪ್ಲೇಯರು ಸಹ ಆಗಿದ್ದರು. ಈ 3 ವಿಭಾಗದಲ್ಲಿ ರಾಷ್ಟ್ರದ ರೈಲ್ವೆ ತಂಡದಲ್ಲಿ ಉತ್ತಮವಾದಂಥ ಆಟಗಾರರಾಗಿ 2-3 ದೇಶಗಳನ್ನು ಸುತ್ತಿ ಬಂದಿದ್ದರು. ಅಂತಹ ಮಹಾನ್ ವ್ಯಕ್ತಿ ನಮಗೆ ಪರಿಚಯ ಆಯಿತು. ಅವರ ಮಾರ್ಗದರ್ಶನ ನಮಗೆ ಯಾವತ್ತಿನಿಂದ ಶುರು ಆಯಿತು. ನಮ್ಮ ಆಟ ಏನು ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಅದು ಪ್ರತಿ ದಿವಸ, ಪ್ರತಿ ವಾರ, ಪ್ರತಿ ತಿಂಗಳಲ್ಲಿ 4 ಪಟ್ಟು 10 ಪಟ್ಟು ಹೆಚ್ಚಾಗಿ ಬೆಳೀತಾ ಹೋಯಿತು. ಒಂದೊಂದಾಗಿ ಖೋಖೋ ಆಟದ ಚಾಕಚಕ್ಯತೆ, ಅದರ ಆಗು ಹೋಗುಗಳು, ಅದರ ಒಳಗುಟ್ಟು ಎಲ್ಲ ನಮಗೆ ಅವರು ಹೇಳ್ಕೊಡೋಕ್ಕೆ ಶುರು ಮಾಡಿದ್ರು. ನಾವು ಹೊಸದಾಗಿ ಸೇರಿದಂಥ ಆಟಗಾರರ ಜೊತೆ 6 ತಿಂಗಳಲ್ಲೇ ನಾವು ರಾಜ್ಯದ ಉತ್ತಮ ತಂಡಗಳನ್ನು, ಸಾಕಷ್ಟು ಉತ್ತಮ ತಂಡಗಳನ್ನು ಸೋಲಿಸಿ ರಾಜ್ಯದ 2ನೇ ಉತ್ತಮ ತಂಡವಾಗಿ ನಾವು ಬೆಳೆದವು. ನಮಗೆ ಕೇವಲ 6 ತಿಂಗಳಲ್ಲಿ ನಮಗೆ ಬಹುಮಾನಗಳು ಬರುವುದಕ್ಕೆ ಪ್ರಾರಂಭ ಆಯಿತು. ನಾನು ಆ ವರ್ಷ ಮಹಾರಾಷ್ಟ್ರದ ಕರಾಡಲ್ಲಿ ನಡೆದಂಥ ರಾಷ್ಟ್ರೀಯ ಖೋಖೋ ಪಂದ್ಯಾಟಕ್ಕೆ ಕೇವಲ ನನಗೆ 16 ವರ್ಷದಲ್ಲೇ ನಾನು ಆಯ್ಕೆಯಾದೆ. ಅಲ್ಲಿ ನನಗೆ ಒಂದು ರಾಷ್ಟ್ರದ ಉತ್ತಮವಾದಂಥ ಆಟಗಾರರನ್ನ, ಅವರ ಆಟದ ಚಾಕಚಕ್ಯತೆಯನ್ನು, ಅವರ ಆಟದ ವೈಖರಿಯನ್ನು, ಅವರ ಆಟದ ಸಿರಿಯನ್ನು ನಾನು ನೋಡಿ ಅನುಭವಿಸಿದೆ, ಸಂತೋಷಪಟ್ಟೆ. ಬಹಳ ನನಗೆ ಹೆಮ್ಮೆ ಆಯಿತು. ನಾನು ಕರ್ನಾಟಕಕ್ಕೆ ಬಂದು ಇನ್ನೊಂದು 3-4 ತಿಂಗಳಲ್ಲೇ ನಮ್ಮ ತಂಡವನ್ನು ರಾಜ್ಯದ ಅತ್ಯುತ್ತಮ ತಂಡ ಆಗಬೇಕಾದ್ರೆ ಏನು ಬೇಕು ಎಲ್ಲ ರೀತಿಯ ಒಂದು ಸೌಲಭ್ಯವನ್ನು ಪಡೆದು, ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿ ನಾವು ಉತ್ತಮವಾದಂಥ ತಂಡ ಅನಿಸ್ಕೊಳ್ಳೋಕ್ಕೆ ಶುರು ಮಾಡಿದ್ವು. ನಾವು ರಾಜ್ಯದ ಮೂಲೆಗಳಲ್ಲಿ ನಡೆದಂಥ ಎಲ್ಲ ಪಂದ್ಯಗಳಲ್ಲೂ ಆ ವರ್ಷ ಅಂದರೆ 1966-67ರಲ್ಲಿ ಎಲ್ಲ ತಂಡಗಳನ್ನು ಸೋಲಿಸಿ ರಾಜ್ಯದ ಉತ್ತಮ ತಂಡದಲ್ಲಿ ಮೊದಲನೇ ತಂಡ ಅನ್ನೋ ಒಂದು ಕೀರ್ತಿಗೆ ಪಾತ್ರರಾದವು. ನಾನು 2ನೇ ವರ್ಷ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾದಾಗ ರಾಷ್ಟ್ರದ ಎಲ್ಲ ರಾಜ್ಯಗಳ ತಂಡದ ಆಟಗಾರರು ಸಹ ನನ್ನ ಆಟವನ್ನು ಮೆಚ್ಚಿ ನಾವು ಆಡ್ತಾ ಇರುವಾಗ ಅವರ ಬೇರೆ ಪಂದ್ಯಗಳನ್ನು ಬಿಟ್ಟು ನಮ್ಮ ಪಂದ್ಯಗಳಿಗೆ ಬಂದು ಕೂತ್ಕೊಂಡು ನೋಡುವಂತಹ ಮಟ್ಟಕ್ಕೆ ನನ್ನ ಆಟ ಬೆಳೆದಿತ್ತು. ಎಲ್ಲರ ಗಮನ ನನ್ನ ಕಡೆಗೆ ಹರಿದಿತ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅಷ್ಟೊತ್ತಿಗಾಗಲೇ ನಮ್ಮ ಮೈಸೂರಿನ ನಮ್ಮ ಪೈನಿಯರ್ಸ್ ತಂಡದ 3 ಜನ ಆಟಗಾರರು ನನ್ನ ಜೊತೆಗೆ ರಾಜ್ಯ ತಂಡವನ್ನು ಪ್ರತಿನಿಧಿಸಿದರು. ಇದಕ್ಕೆ ಅವತ್ತು ಏನು ನಮಗೆ ಶ್ರೀನಿವಾಸರಾವ್ ವಾಗ್ಮೋಡೆ ಮತ್ತು ಚಂದ್ರಶೇಖರ್ ಅಂತ ಇನ್ನೊಬ್ಬರ ಮಹಾನ್ ಆಟಗಾರ, ಅವರು ಸಹ ನನ್ನ ಜೊತೆನೂ 1970ನೇ ಇಸ್ವಿ ತನಕ ನನ್ನ ಜೊತೆ ಅವರು 4 ವರ್ಷಗಳ ಕಾಲ ಸತತವಾಗಿ ನನ್ನ ಜೊತೆ
ರಾಜ್ಯವನ್ನು ಪ್ರತಿನಿಧಿಸಿದರು. ಅವರ ಮಾರ್ಗದರ್ಶನದಲ್ಲಿ 3-4 ಜನ ಕ್ರೀಡಾಪಟುಗಳು ನಾವು ಪ್ರತಿ ವರ್ಷ ರಾಜ್ಯ ತಂಡಕ್ಕೆ ನಮ್ಮ ಕ್ಲಬ್ಬಿಂದ ಅಂದರೆ ಪೈನಿಯರ್ಸ್ ತಂಡದಿಂದ ನಾವು 4 ಜನ ರಾಜ್ಯ ತಂಡವನ್ನು ಪ್ರತಿನಿಧಿಸುವಂಥ ಮಟ್ಟಕ್ಕೆ ನಾವು ತಲುಪಿದ್ವು. 1970ನೇ ಇಸ್ವಿನಲ್ಲಿ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಖೋಖೋ ಪಂದ್ಯಾವಳಿ ನಡೀತು. ಆ ಪಂದ್ಯಾವಳಿಯ ವೈಖರಿಯೇ ಬೇರೆ. ಅದನ್ನು ಬಾಯಲ್ಲಿ ಹೇಳಿದ್ರೆ ಅಷ್ಟಾಗಿ ಉಳಿಸೋದಿಲ್ಲ ಅಂತ ಹೇಳ್ಬೋದು. ಅದನ್ನು ಆ ಪಂದ್ಯ ನೋಡಿದವ್ರಿಗೆ, ಅದನ್ನು ಅನುಭವಿಸಿದವ್ರಿಗೆ ಅದರ ಒಂದು ಮಹತ್ವ ಗೊತ್ತಾಗಿತ್ತು ಅಂತ ಹೇಳ್ಬೋದು. ಎಷ್ಟು ಖುಷಿಪಟ್ಟರು, ಎಷ್ಟು ಸಂತೋಷಪಟ್ಟರು, ಎಷ್ಟು ಅವರ ಮನಸ್ಸಿನಲ್ಲಿತ್ತು ಅಂತಂದು ಹೇಳೋಕ್ಕೆ ಅಸಾಧ್ಯ. ಆ ವರ್ಷ ನಾವು ರಾಷ್ಟ್ರದ ಉತ್ತಮ ತಂಡಗಳಾದಂಥ ಮಹಾರಾಷ್ಟ್ರ ಮತ್ತು ಬರೋಡಾ ತಂಡವನ್ನು ಎರಡನ್ನೂ ಸೋಲಿಸಿ ನಾವು ಫೈನಲ್ಸ್ ಹಂತಕ್ಕೆ ತಲುಪಿದ್ವು. ಫೈನಲ್ಸ್ನಲ್ಲಿ ಗುಜರಾತ್ ತಂಡದಿಂದ ನಾವು ಸೋಲನ್ನು ಕೇವಲ ಕೆಲವೇ ಪಾಯಿಂಟ್ಗಳ ಅಂತರದಿಂದ ನಾವು ಸೋಲಬೇಕಾಗಿ ಬಂತು. ಆ ಒಂದು ಸಂದರ್ಭದಲ್ಲಿ ಆ ವರ್ಷದಲ್ಲಿ ರಾಷ್ಟ್ರದ ಅತ್ಯುತ್ತಮ ಖೋಖೋ ಆಟಗಾರ ಎನ್ನೋ ಒಂದು ಬಿರುದನ್ನು ಕೊಡ್ತಾ ರಾಷ್ಟ್ರದ ಅತ್ಯುತ್ತಮ ಆಟಗಾರರಿಗೆ ಕೊಡುವಂತಹ ಏಕಲವ್ಯ ಪ್ರಶಸ್ತಿ, ಇದು ದಕ್ಷಿಣ ಭಾರತದಲ್ಲೇ ಮೊದಲನೇ ಬಾರಿ ಅಂತ ಹೇಳ್ಬೋದು. ಇದನ್ನು 1970ನೇ ಇಸ್ವಿನಲ್ಲಿ ಮಾರ್ಚ್ 22ರಂದು ನನಗೆ ಲಭಿಸ್ತು, ನನಗೆ ಕೊಟ್ಟರು. ಆ ಪ್ರಶಸ್ತಿ ಸಿಕ್ಕಿದ್ದೇ ಒಂದು ಮಾತನ್ನು ನಮ್ಮ ಆಗಿನ ಖೋಖೋ ಸಂಸ್ಥೆಯ ಅಧ್ಯಕ್ಷರು, ರಾಷ್ಟ್ರದ ಖೋಖೋ ಸಂಸ್ಥೆಯ ಅಧ್ಯಕ್ಷರು ನನ್ನ ಹತ್ರ ಕರೆದು ಹೇಳಿದ್ರು, ಇನ್ನು ಕೇವಲ ನಿಮಗೆ 21 ವರ್ಷ ಆಗಿದೆ, ಇನ್ನು ಕಡೆ ಪಕ್ಷ 5-6 ವರ್ಷ ನಮ್ಮ ರಾಷ್ಟ್ರದ ಖೋಖೋ ಆಟದ ಭೂಪಟದಲ್ಲಿ ನಿನ್ನ ಹೆಸರು ರಾರಾಜಿಸಬೇಕು, ಇನ್ನೂ 5 ವರ್ಷಗಳ ಕಾಲ ಕಡೆ ಪಕ್ಷ ನೀನು ಆಟ ಆಡಬೇಕು ಅನ್ನೋ ಒಂದು ಮಾತನ್ನು ಹೇಳಿದರು. ಅದೇ ರೀತಿ 1975ನೇ ಇಸ್ವಿ ತನಕ ಕರ್ನಾಟಕ ರಾಜ್ಯವನ್ನು 12 ಬಾರಿ ಪ್ರತಿನಿಧಿಸಿ 12 ಬಾರಿಯೂ ಉತ್ತಮವಾದಂಥ ತಂಡ ಎನ್ನುವ ಪ್ರಶಸ್ತಿಗೆ ನಾವು ಭಾಜನರಾದೆವು. ಇದ್ರ ಜೊತೆಗೆ 1970ನೇ ಇಸ್ವಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮೈಸೂರಿನಲ್ಲಿ ನಡೆಯುವಂಥ ದಸರಾ ಕ್ರೀಡಾಕೂಟದಲ್ಲಿ ರಾಜ್ಯದ ಉತ್ತಮ ಕ್ರೀಡಾಪಟು, ಉತ್ತಮ ದಸರಾ ಕ್ರೀಡಾಪಟು ಅನ್ನೋ ಒಂದು ಪ್ರಶಸ್ತಿಯನ್ನು ಕೊಟ್ಟು ಕೇವಲ 10-12 ಜನಕ್ಕೆ, ಎಲ್ಲ ಆಟಗಳು ಸೇರಿ 10-12 ಜನಕ್ಕೆ ಈ ಪ್ರಶಸ್ತಿಯನ್ನು ಕೊಡ್ತಾಯಿದ್ರು. ಈ ಪ್ರಶಸ್ತಿ ನನಗೆ 1970ರ ದಸರಾ ಸಂದರ್ಭದಲ್ಲಿ ನನಗೆ ಕೊಟ್ಟು ಗೌರವಿಸಿದರು. ಇದ್ರ ಜೊತೆಗೆ ನನಗೆ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಸಹ ನನಗೆ ಅವರ ರಾಜ್ಯ ಪ್ರಶಸ್ತಿಯನ್ನು ನನಗೆ ಕೊಟ್ಟು ಗೌರವಿಸಿದ್ದಾರೆ. ಇದ್ರ ಜೊತೆಯಲ್ಲಿ ಕರ್ನಾಟಕದ ವಿವಿಧ ಪ್ರಾಂತಗಳಲ್ಲಿ ನಡೆದಂತಹ ಟೂರ್ನಮೆಂಟ್ಗಳಲ್ಲಿ ಸುಮಾರು 25-30 ಬಾರಿ ಆ ಒಂದು ಟೂರ್ನಮೆಂಟ್ನ ಅತಿ ಮುಖ್ಯ ಕ್ರೀಡಾಪಟು, ಅತಿ ಉತ್ತಮ ಕ್ರೀಡಾಪಟು, ರಾಜ್ಯದ ಹೇಳಲು ಅಸಾಧ್ಯವಾದ ಒಂದು ದೊಡ್ಡ ಪ್ರಶಸ್ತಿಯನ್ನು ಸುಮಾರು 25-30 ಬಾರಿ ನನಗೆ ಕೊಟ್ಟು ಗೌರವಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಈಗ ಒಂದು ವಿಚಾರವನ್ನು ನಾನು ಹೇಳಬೇಕಾಗುತ್ತೆ. ಏನೊಂದು ಖೋಖೋ ಆಟದಲ್ಲಿ ನಾನು ಹೆಸರು ಗಳಿಸಿದ್ದೆ, ಜನ ಮನ್ನಣೆ ಗಳಿಸಿದ್ದೆ, ಜನ ಮೆಚ್ಚುಗೆ ಗಳಿಸಿದ್ದೆ, ಆ ಒಂದು ವಿಚಾರವನ್ನೇ ಮುಂದಿಟ್ಕೊಂಡು 1983ನೇ ಇಸ್ವಿನಲ್ಲಿ ನಡೆದಂತಹ ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಮೊದಲ ಬಾರಿಗೆ ನಾನು ಮೈಸೂರಿನ ನಗರ ಪಾಲಿಕೆಯ 4ನೇ ವಾರ್ಡಿನಿಂದ, ಅಂದರೆ ನಮ್ಮ ಸುಬ್ರಾಯನಕೆರೆಯ ಪಕ್ಕದ ಏರಿಯಾ ಅಂತ ಹೇಳ್ಬೋದು, ಲಕ್ಷ್ಮೀಪುರಂ, ಚಾಮರಾಜಪುರಂ, ಕೃಷ್ಣಮೂರ್ತಿಪುರಂ, ಈ ಒಂದು ನಮ್ಮ ಆಗಿನ ಏನು ಚಾಮರಾಜ ಜೋಡಿ ರಸ್ತೆಯ ಹಿಂಭಾಗ, ಈ ಎಲ್ಲ ಏರಿಯಾಗಳ ಒಬ್ಬ ನಗರ ಪಾಲಿಕಾ ಸದಸ್ಯನಾಗಿ ನಾನು ಆಯ್ಕೆಯಾದೆ. ನಗರ ಪಾಲಿಕೆ ಸದಸ್ಯನಾಗಿ ಆಯ್ಕೆಯಾದ ಮೊದಲನೇ ದಿವಸದಿಂದ ನನ್ನ ಜೀವನ ಚಿತ್ರವೇ ಬದಲಾಯಿತು ಅಂತ ಹೇಳ್ಬೋದು. ಜನಗಳನ್ನು ಏನು ಆಟದಲ್ಲಿ ಸಂಪಾದನೆ ಮಾಡಿದ್ದೆ ಅದನ್ನು ರಾಜಕೀಯದಲ್ಲೂ ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಅನ್ನೋ ಒಂದು ನಿರ್ಧಾರ ಮಾಡಿ ಪ್ರತಿನಿತ್ಯ ಪ್ರತಿ ಗಂಟೆನೂ ಜನಗಳ ಬಳಿ ನಾನು ಇರಬೇಕು, ಪ್ರತಿ ದಿವಸ ನಾನು ಜನಗಳಿಗೆ ಕೈಗೆ ಸಿಗಬೇಕು ಅನ್ನೋ ಒಂದು ಮನಸ್ಸಿಂದ, ದೃಢ ಮನಸ್ಸಿಂದ ನಾನು ನನ್ನ ವಿಭಾಗದಲ್ಲೇ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 10 ಗಂಟೆ ತನಕ ಸುಮಾರು 4 ಗಂಟೆ, 3:30-4 ಗಂಟೆಗಳ ಕಾಲ ನನ್ನ ಎಲ್ಲ ಕೆಲಸವನ್ನು ಬಿಟ್ಟು ನನ್ನ ವಿಭಾಗದಲ್ಲಿ ನಾನು ಕಾಲ್ನಡಿಗೆಯಲ್ಲೇ ಸುತ್ತಾಡಿ ಪ್ರತಿ ಮನೆ ಬಾಗಿಲಿಗೆ ನಾನೇ ಹೋಗಿ ಜನಗಳ ಪರಿಚಯವನ್ನು ಇನ್ನೂ ಹೆಚ್ಚಾಗಿ ಮಾಡಿಕೊಂಡು, ಯಾರು ಆ ಬಾರಿ ನನಗೆ ವೋಟ್ ಕೊಟ್ಟಿಲ್ಲ
ಅವರನ್ನು ನಾನು ಮನ್ನಣೆಗಳಿಸಿ ಮುಂದಿನ ಬಾರಿ ಅವ್ರು ನನ್ನ ಜೊತೆಲಿರಬೇಕು ಅನ್ನೋ ಒಂದೇ ನಿರ್ಧಾರದಿಂದ ಅವರ ಕೆಲಸಗಳನ್ನೆಲ್ಲ ಮಾಡಿಕೊಡ್ತಾ ಬಹಳ ಉತ್ತಮ ನಗರ ಪಾಲಿಕಾ ಸದಸ್ಯನಾಗಿ ನಾನು ಜನಮನ್ನಣೆ ಗಳಿಸಿದೆ. ಎಲ್ಲ ಪತ್ರಿಕೆಗಳು, ನಗರದ ಎಲ್ಲ ಜನತೆ ಪ್ರತಿಯೊಬ್ಬರೂ ಸಹ ಇದ್ದರೆ ಈ ರೀತಿ ಕಾರ್ಪೊರೇಟ್ರ್ ನಮ್ಮ ವಿಭಾಗದಲ್ಲಿರಬೇಕು ಅನ್ನೋ ಒಂದು ರೀತಿಯಲ್ಲಿ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. 1989ನೇ ಇಸ್ವಿನಲ್ಲಿ ನಗರ ಪಾಲಿಕೆಯ ಉಪಮೇಯರ್ ಆಗಿ ನಾನು ಗೆದ್ದಂಥ ಮೊದಲನೇ 5 ವರ್ಷದಲ್ಲೇ ಉಪಮೇಯರ್ ಆಗಿ ಆಯ್ಕೆ ಆದೆ. ಉಪಮೇಯರ್ ಆಗಿಯೂ ಸಹ ಆಗಿನ ಮೇಯರ್ ಆಗಿದ್ದ ಶಂಕರಲಿಂಗೇಗೌಡರ ಜೊತೆ ಸೇರಿ, ಈ MLA ಆಗಿದ್ದ ಶಂಕರಲಿಂಗೇಗೌಡರು ಆಗ ಮೇಯರ್ ಆಗಿದ್ದರು, ಅವ್ರ ಜೊತೆ ಸೇರಿ ಮೇಯರು ಉಪಮೇಯರು ಈ ರೀತಿ ಇರಬೇಕು, ಈ ರೀತಿ ಜನಗಳ ಸೇವೆ ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ಮಾತಾಡ್ಕೊಳ್ತಾರೆ. ಅದು ಇವತ್ತಿಗೂ ತುಂಬ ಜನಗಳಿಂದ ಮೆಚ್ಚುಗೆ ಪಡೆದಿದೆ. ಇದಾದ ನಂತರ 1989ರಲ್ಲಿ ನಾನು ಮೇಯರಾಗಿ ಆಯ್ಕೆಯಾದೆ. ಈ ಮಧ್ಯದಲ್ಲಿ 1985ರಿಂದ 89 ತನಕ ಸುಮಾರು 3.5 ವರ್ಷಗಳ ಕಾಲ ಕರ್ನಾಟಕ ಸ್ಪೋರ್ಟ್ಸ್ ಕೌನ್ಸಿಲ್ ಗೌರವ ಸದಸ್ಯನಾಗಿ ಆಯ್ಕೆಯಾಗಿದ್ದೆ. ಮತ್ತು ನಗರ ಪಾಲಿಕೆಯ ವಿವಿಧ ಸಂಸ್ಥೆಗಳಲ್ಲಿ, ಅದು ಆರೋಗ್ಯ ವಿಭಾಗ ಇರ್ಬೋದು, ವಾಣಿಜ್ಯ ವಿಭಾಗ ಇರ್ಬೋದು, ಅಥವಾ ಹಣಕಾಸಿನ ವಿಭಾಗ, ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿ ಸದಸ್ಯನಾಗಿ ಉತ್ತಮವಾದಂಥ ಸೇವೆ ಸಲ್ಲಿಸಿದೆ. ಒಬ್ಬ ಮಹಾಪೌರನ ಜನ ಸ್ಪಂದಿಸಬೇಕಾದ್ರೆ, ಜನ ಬಂದು ಭೇಟಿ ಆಗಬೇಕಾದ್ರೆ ಇದ್ದಂಥ ಎಲ್ಲ ಅಡೆತಡೆಗಳನ್ನು ಕಿತ್ತಾಕಿ ನೇರವಾಗಿ ಜನ ಮೇಯರವ್ರನ್ನ ಭೇಟಿ ಮಾಡ್ಬೋದು, ಯಾವುದೇ ಅಡೆತಡೆ ಇಲ್ಲ, ಸೀದಾ ಬಂದವರು ಮೇಯರವ್ರನ್ನ ಕಾಣ್ಬೋದು ಅನ್ನೋ ರೀತಿಯಲ್ಲಿ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಿ ಮೇಯರವ್ರನ್ನ ಭೇಟಿ ಮಾಡಲು ಅವಕಾಶ ಮಾಡಿಕೊಟ್ಟೆ. ನಾನು ಮೇಯರವರು 12 ಗಂಟೆಗೆ ಬಂದು 1 ಗಂಟೆಗೆ ಹೋಗ್ತಾ ಇದ್ದಿದ್ದು, ಸಾಯಂಕಾಲ 5ರಿಂದ 6 ಗಂಟೆಗೆ ಮೇಯರ್ ಇರ್ತಾಯಿದ್ರು. ಆದರೆ ಅದನ್ನು ಸಹ ನಾನು ಸುಧಾರಣೆ ಮಾಡಿ ಬೆಳಗ್ಗೆ 10:30ಯಿಂದ ಮಧ್ಯಾಹ್ನ 1:30 ತನಕ ಮೇಯರವ್ರನ್ನ ಜನ ಭೇಟಿ ಮಾಡ್ಬೋದಾಗಿತ್ತು. ಮತ್ತು ಸಂಜೆ 4 ಗಂಟೆಯಿಂದ 6:30-7 ಗಂಟೆ ತನಕ ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನು ಹೇಳ್ಕೊಂಡು ಪರಿಹಾರ ಕಂಡುಕೊಳ್ಬೋದಾಗಿತ್ತು. ಈ ರೀತಿ ನಾನು ಜನಗಳಿಗೆ ಕೆಲಸ ಮಾಡಿಕೊಟ್ಟಿದ್ದೀನಿ. ನಾವು ಖೋಖೋ ಆಟ ಪ್ರಾರಂಭ ಮಾಡಿದಾಗ ಮೊದಲೇ ಹೇಳಿದಾಗೆ ಅಷ್ಟು ಸುಲಭ ಅಂತ ನಾನು ತಿಳ್ಕೊಂಡಿದ್ದೆ. ಅಷ್ಟು ಸುಲಭ ಅಲ್ಲ ಖೋಖೋ ಆಟ. ನಾವು ಶಾಲಾ ದಿನಗಳಲ್ಲಿ ನೋಡಿದಾಗ ಖೋಖೋ ಆಟ ಹೆಣ್ಣುಮಕ್ಕಳ ಆಟ, ಬರೀ ಹೆಣ್ಮಕ್ಳು ಮಾತ್ರ ಇದನ್ನು ಆಡ್ತಾರೆ ಅನ್ನೋ ಭಾವನೆ ಆಗಲೇ ಇತ್ತು. ಆದರೆ ಅದನ್ನು ಆಡಿದಾಗ ಪ್ರತಿಯೊಂದು ಅದರಲ್ಲಿರುವಂಥ ರೂಲ್ಸ್ಗಳು, ನಾವು ಪಾಲಿಸ್ಬೇಕಾದ ನಿಯಮಗಳು ನೋಡಿದಾಗ ಅದು ನಿಜವಾಗಿಯೂ ಇದು ಎಲ್ಲ ಆಟಗಾರರಿಗೂ ಆಡೋಕ್ಕಾಗುತ್ತಾ? ಇದು ಕ್ರಿಕೆಟ್ ಆಟದಲ್ಲಿ ಬ್ಯಾಟ್ ಬೀಸ್ದಂಗೆ ಅಥವಾ ಕಬಡ್ಡಿ ಆಟದಲ್ಲಿ ಯಾರೋ ಕಾಲು ಹಿಡ್ದಂಗೆ ಅಂತ ನಾವು ಯೋಚನೆ ಮಾಡಿದಾಗ ಇದು ಅಲ್ಲ. ಇದು ಖೋಖೋ ಆಟ ಆಡಬೇಕಾದ್ರೆ ಇದಕ್ಕೆ ಆದಂಥ ಬೇರೆ ಥರ ಒಂದು ಸ್ಕಿಲ್ ಬೇಕು, ಬೇರೆ ಥರ ಒಂದು ಸ್ಪೀಡ್ ಬೇಕು, ಬೇರೆ ಥರ ಒಂದು ಚಾಕಚಕ್ಯತೆ ಬೇಕು. ತಾವು ಏನು ತಲೆ ಓಡಿಸಿ ಕೆಲಸ ಮಾಡಬೇಕು ಅಂತಾರೆ, ಆ ಥರ ತಲೆ ಓಡಿಸಿ ಆಟ ಆಡಬೇಕಾಗತ್ತೆ. ಇದಕ್ಕೆ ಇರುವಂತಹ ಒಂದು ಮೆದುಳಿನ ಒಂದು ಶಕ್ತಿ, ಮೆದುಳಿನ ಒಂದು ತೀರ್ಮಾನ, ಸಡನ್ ಡಿಸಿಷನ್ನು, ಇದು ಖೋಖೋ ಆಟದಲ್ಲಿ ಮಾತ್ರ ನಾವು ಕಾಣಬಹುದು. ನಾವು ಆಟ ಪ್ರಾರಂಭ ಮಾಡಿದಾಗ ಇದೆಲ್ಲ ನಮಗೆ ಗೊತ್ತಿರಲಿಲ್ಲ. ಆಟ ಪ್ರಾರಂಭ ಮಾಡಿದಾಗ ಇದು ಒಂದೊಂದಾಗಿ ನಮ್ಮ ಗಮನಕ್ಕೆ ಬರೋಕ್ಕೆ ಶುರುವಾಯಿತು. ಪ್ರತಿ ಮ್ಯಾಚಲ್ಲೂ ಕಾಲು ಬೆರಳು ಕತ್ತರಿಸಿ ಹೋಗ್ತಾಯಿತ್ತು. ಒಂದು ಬ್ಲೇಡಲ್ಲಿ ಕುಯ್ದಂಗೆ ಆಗಿದ್ದಾನೆ, ಒಂದು ಹಣ್ಣನ್ನು ಹಚ್ಚಿದ ಹಾಗೆ ಓಪನ್ ಆಗ್ತಾಯಿತ್ತು. ಇದಕ್ಕೆ ತಪ್ಪಿಸ್ಕೋಬೇಕಾದ್ರೆ ಮಾರ್ಗ ಏನು ಮಾಡಬೇಕು? ಇದಕ್ಕೆ ಏನೂ ಮಾರ್ಗ ಇಲ್ಲ. ಯಾವುದಾದ್ರೂ ಬ್ಯಾಂಡೇಜ್ ಸುತ್ತಕೊಂಡ್ರೆ ಬ್ಯಾಂಡೇಜ್ ಇರೋ ತನಕ ಇರುತ್ತೆ, ತಿರ್ಗಾ ಅದು ಬ್ಯಾಂಡೇಜ್ ಆಡೋವಾಗ ಬಿದ್ದೋಗುತ್ತೆ, ಕಾಲು ಕಚ್ಕೊಳ್ಳಲ್ಲ. ನಾವು ಇದಕ್ಕೊಂದು ಉಪಾಯವಾದಂಥ ಒಂದು ಮಾರ್ಗನ ಮಾಡಿದ್ವು. ಅದನ್ನು ಏನಂತಂದರೆ, ನಿಮ್ಗೆ ಗೊತ್ತಿರ್ಬೋದು, ತೆಂಗಿನ ನಾರಿನಲ್ಲಿ ಹಗ್ಗ ಮಾಡ್ತಾರೆ. ಆ ಉರಿ ಅಂತ ಬರುತ್ತೆ. ಆ ಉರಿ ಏನು ಹಗ್ಗ ಇದೆ, ಏನು ಸಣ್ಣ ಒಂದು ದಾರ ಬರುತ್ತೆ, ಆ ದಾರಾನ ಸುಮಾರು 2-3 ಸಾರಿ ಬೆರಳಿಗೆ ಸುತ್ಕೋಬೇಕು. ಹೆಬ್ಬೆರಳಿಗೆ ಸುಮಾರು 2 ಇಂಚುಗಳ ಉದ್ದ 2-3 ಬಾರಿ ಸುತ್ತಿ ಅದನ್ನು ಗಂಟಾಕಿ ಜಾರದೇ ಇದ್ದಂಗೆ ಅದನ್ನು ಬಿಗಿಯಾಗಿ ಕಟ್ಟಬೇಕು. ಕಟ್ಟಿ ಆಟ ಆಡಿದಾಗ ನಮಗೆ ಕಾಲು ಏಟು ಬೀಳೋದು ಆಗಲಿ ಅಥವಾ ಕಾಲು ಕತ್ತರಿಸೋ ಹೋಗೋದೇ ಆಗಲಿ, ಅದು ಇಲ್ಲೇ ಇದ್ದಂಗೆ ನಾವು ಮಾಡ್ಕೋಬೋದು. ಇದನ್ನು ನಾವು ಪ್ರಾರಂಭದಲ್ಲಿ ಗೊತ್ತಾಗಲಿಲ್ಲ. ಗಾಯ ಆದ ನಂತರ ನಾನು ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ. ನಾನು ಮಾಡ್ಕೊಂಡ್ಮೇಲೆ ನಮ್ಮ ಇತರೆ ಆಟಗಾರರು ಸಹ ಇದೇ ರೀತಿ ಕಾಲಿಗೆ ದಾರ ಕಟ್ಕೊಂಡು ಆಡೋದು ಶುರು ಮಾಡಿದ್ರು.
ಈಗಿನ ಪರಿಸ್ಥಿತಿಯಲ್ಲಿ ನಾನು ಅಷ್ಟಾಗಿ ಗಮನಿಸಿಲ್ಲ ಯಾವ ರೀತಿ ಆಡ್ತಾರೆ ಅಂತ. ಯಾಕೆಂದರೆ ಅಷ್ಟೊಂದು ಉತ್ತಮವಾದಂಥ ಆಟವನ್ನು ನಾವು ನೋಡೇ ಇಲ್ಲ ಈಗಿನ ಒಂದು 8-10 ವರ್ಷಗಳಿಂದ ಈಚೆಗೆ ಇತ್ತು. ಖೋ ಆಟ ಕೇವಲ 20 ಅಡಿ ಮುಂದೆ, ನಾವು 200 ಅಡಿ ಮುಂದೆ ಏನು ಕ್ರಿಕೆಟನ್ನು ನೋಡ್ತೀವಿ, ಖೋ ಆಟ ಕೇವಲ 20 ಅಡಿ ಮುಂದೆ ನಾವು ಕಣ್ಣು ಮುಂದೆ ಕಾಣಿಸುತ್ತೆ. ಪ್ರತಿಯೊಂದು ಕಾಲು ಚಳಕ, ಕೈ ಚಳಕ, ಏನೊಂದು ನಾವು ತಿರುವುಗಳನ್ನು ನೋಡ್ತೀವಿ, ಅದು ಕಣ್ಣು ಮುಂದೆನೇ ಕಾಣಿಸುತ್ತೆ. ಈ ರೀತಿ ಕಂಡಾಗಲೇ ಆ ಆಟದ ವೈಖರಿ, ಆಟದ ವೈಭವ, ಆಟದ ಸಂತೋಷ, ಆಟದ ಒಂದು ಮನೋರಂಜನೆ ಜನಗಳಿಗೆ ಲಭಿಸುತ್ತೆ.